Praise the Lord. Praise the Lord. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ. 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 ಯೇಸು ಸ್ವಾಮಿಯೇ ಸ್ತೋತ್ರ. ಯೇಸು ಸ್ವಾಮಿಯೇ ಸ್ತೋತ್ರ. ಯೇಸು ಸ್ವಾಮಿಯೇ ವಂದನೆ. ಯೇಸು ಸ್ವಾಮಿಯೇ ಆರಾಧನೆ. ಯೇಸು ಸ್ವಾಮಿಯೇ ಆರಾಧನೆ. ಯೇಸುವೇ ಆರಾಧನೆ. ತಂದೆ ದೇವರೇ ಆರಾಧನೆ. ತಂದೆ ದೇವರೇ ಆರಾಧನೆ. ತಂದೆ ದೇವರೇ ಆರಾಧನೆ. ಕರುಣಾಳು ಕರ್ತರೇ ಆರಾಧನೆ. ಕರುಣಾಳು ಕರ್ತರೇ ಆರಾಧನೆ. ನಿತ್ಯನಾದ ಸರ್ವೇಶ್ವರನೇ ಆರಾಧನೆ. ಜೀವದಾತರೇ ಆರಾಧನೆ. ಯೇಸುವೇ ಆರಾಧನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ನನ್ನ ಬಾಳಿಗೆ ಬನ್ನಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ. ಹೊಸ ವರ್ಷದಲ್ಲಿ ಹೊಸ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಪ್ರಾರ್ಥಿಸುವ ವರವನ್ನು ನನಗೆ ನೀಡಿರಿ. ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಪ್ರಾರ್ಥಿಸುವ ವರವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಪ್ರಾರ್ಥಿಸುವ ವರವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಓ ಶಕ್ತಿಯ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ನಿಮ್ಮೊಂದಿಗೆ ನನಗೆ ಸಂಬಂಧವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ದೇವರೊಂದಿಗೆ ಸಂಬಂಧವನ್ನು ನನಗೆ ಕೊಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ.
ಪೂರ್ಣ ಹೃದಯದಿಂದ ಪ್ರಾರ್ಥಿಸಲು ನನಗೆ ಶಕ್ತಿ ನೀಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಪ್ರಾರ್ಥಿಸುವ ಶಕ್ತಿಯನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ನನ್ನನ್ನು ಉಪಯೋಗಿಸಿರಿ. ಈ ಲೋಕದ ಬಂಧನಗಳಿಂದ ಬಿಡುಗಡೆಯನ್ನು ನೀಡಿರಿ. ಈ ಲೋಕದ ಅಸ್ವಸ್ಥಗಳಿಂದ ನನ್ನನ್ನು ತೆಗೆಯಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ದೈವ ಚಿತ್ತವನ್ನು ನೆರವೇರಿಸುವಂತೆ ಮಾಡಿರಿ. ದೇವರ ಸ್ವರವನ್ನು ಆಲಿಸುವಂತೆ ಮಾಡಿರಿ. ದೇವರ ಸ್ವರವನ್ನು ಆಲಿಸುವಂತೆ ಮಾಡಿರಿ. ಪ್ರವಾದಿಗಳೊಡನೆ ಮಾತನಾಡಿದ ಸರ್ವೇಶ್ವರರೇ, ಪ್ರವಾದಿಗಳೊಡನೆ ಮಾತನಾಡಿದ ಸರ್ವೇಶ್ವರರೇ, ನನ್ನೊಡನೆ ಮಾತನಾಡಿರಿ. ನಾನು ನಿಮ್ಮ ಸ್ವರ ಕೇಳುವಂತೆ ಮಾಡಿರಿ. ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ಅಬ್ರಹಾಮನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಇಸಾಕನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಯಾಕೋಬನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಯೆರೆಮೀಯನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಯೆಹೋಶುವನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ದಾವೀದನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಸೌಲನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಬಲಪಡಿಸಿರಿ. ಸಾಮುವೇಲನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಎಜ್ರನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ನೆಹೆಮೀಯನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಯೋಬನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ನೋವನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಎಸ್ತರಳನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಯೆಶಾಯನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ನಾಮಾನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ದಾನಿಯೇಲನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಓಷೇಯನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಯೋವೇಲನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಎಲಿಯನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಎಲಿಯನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಎಲೀಷನನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ. ಪ್ರವಾದಿಗಳನ್ನು ಕರೆದ ದೇವರೇ, ನನ್ನನ್ನು ಕರೆಯಿರಿ.
ಉಪಾಧ್ಯನನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಹಗ್ಗಾಯನನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಮಲಾಕಿಯನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ನೆಹೋಮಿಯನನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಮೀಕನನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ನೋವನನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಯೋನಾ ಪ್ರವಾದಿಯನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ತೋಬೀತನನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ತೋಬಿಯಾಸನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಕರೆಯುವಂತೆ ಮಾಡಿರಿ. ಸುಜಾನಳನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ರಬೇಕಳನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಜೂಡಿತಳನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಓ ಸರ್ವೇಶ್ವರ ಸ್ವಾಮಿಯೇ ನನ್ನನ್ನು ಕರೆಯಿರಿ. ನನ್ನನ್ನು ಹೆಸರಿಡಿದು ಕರೆಯಿರಿ. ಪ್ರೇಷಿತರನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಪ್ರವಾದಿಗಳನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ರಕ್ತ ಸಾಕ್ಷಿಗಳನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಸಂತರುಗಳನ್ನು ಕರೆದ ದೇವರೇ ನನ್ನನ್ನು ಕರೆಯಿರಿ. ಓ ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಸ್ವರಕ್ಕೆ ನಾನು ಕಿವಿಗೊಡುವಂತೆ ಮಾಡಿರಿ. ಓ ಸರ್ವೇಶ್ವರ ಸ್ವಾಮಿಯೇ ನನಗೆ ನಿಮ್ಮ ಸ್ವರವನ್ನು ಕೇಳುವಂತೆ ಮಾಡಿರಿ. ಓ ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಸ್ವರವನ್ನು ನಾನು ಕೇಳುವಂತೆ ಮಾಡಿರಿ. ಪಿತಾಮಹ ಪ್ರವಾದಿಗಳೇ ನನಗಾಗಿ ಪ್ರಾರ್ಥಿಸಿರಿ. ಸ್ವರ್ಗೀಯ ಶಕ್ತ ದೂತಗಣಗಳೇ ನನಗಾಗಿ ಪ್ರಾರ್ಥಿಸಿರಿ. ಸ್ವರ್ಗೀಯ ಶರೂಬಿಗಳೇ ನನಗಾಗಿ ಪ್ರಾರ್ಥಿಸಿರಿ. ಸ್ವರ್ಗೀಯ ಸಮೂಹವೇ ನನಗಾಗಿ ಪ್ರಾರ್ಥಿಸಿರಿ. ಪ್ರಧಾನ ದೇವದೂತರಾದ ಮಿಖಾಯಲರೇ ನನಗಾಗಿ ಪ್ರಾರ್ಥಿಸಿರಿ. ರಫಾಯಲರೇ ನನಗಾಗಿ ಪ್ರಾರ್ಥಿಸಿರಿ. ಗಾಬ್ರಿಯಲರೇ ನನಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತ ಸ್ತ್ರೀ ಪುರುಷರೇ ನಮಗಾಗಿ ಪ್ರಾರ್ಥಿಸಿರಿ. ನನ್ನ ಕಾವಲು ದೂತರೇ ನನಗಾಗಿ ಪ್ರಾರ್ಥಿಸಿರಿ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಆರಾಧನೆ. ತಂದೆ ದೇವರೇ ಸ್ತೋತ್ರ. ತಂದೆ ದೇವರೇ ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ ರಾಜ. ಸ್ವೇ ಈ ಬೆಳಗಿನ ಜಾವದಲ್ಲಿ ಇಗೂ ಸ್ವಾಮಿ ನಮ್ಮ ಹೃದಯವನ್ನು ತೆರೆದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ.
ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಮ್ಮ ತನುಮನಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಪ್ರೇರೇ, ಸ್ವರ್ಗೀಯ ಆನಂದವನ್ನು ಅನುಭವಿಸಲು ನಮ್ಮನ್ನು ಸಂಪೂರ್ಣವಾಗಿ ಪ್ರವೇಶಿಸುವಿಗೆ ಬಿಟ್ಟುಕೊಡೋಣ. ಹೌದು ಪ್ರಿಯರೇ, ಸಂಪೂರ್ಣವಾಗಿ ಬಿಟ್ಟುಕೊಡೋಣ. ಆ ಯೇಸುವಿನಲ್ಲಿ ನಿಮ್ಮ ಹೃದಯವನ್ನು ತೆರೆದು, ನಿಮ್ಮ ತುಟಿಗಳನ್ನು ತೆರೆದು ಒಮ್ಮೆ ಪ್ರಾರ್ಥಿಸಿರಿ. ಅಂತರಾಳದಲ್ಲಿ ಕರೆಯಿರಿ ಪ್ರಭು ಯೇಸುವನ್ನ, ಕರೆಯಿರಿ. ಕರೆಯಿರಿ ಪ್ರಿಯರೇ. ಈ ಸುಂದರವಾದ ದಿನಗಳಲ್ಲಿ ಆ ದೇವರ ಆತ್ಮ ನಮ್ಮಲ್ಲಿ ತುಂಬುವಂತೆ ಪ್ರಾರ್ಥಿಸೋಣ. ಕಾವ್ಯಗಾರ ಹೇಳುತ್ತಾನೆ, ತೊಟ್ಟಿಲ ಒಳಗ ಮಲಗಿಲ್ಲ ಯೇಸು, ಗುಡಿ ಕಡೆಗೆ ನಡೆದಾನ, ಗೋದಲಿಯಾಗ ಕುಳಿತಿಲ್ಲ ಯೇಸು, ಜನರೆಡೆಗೆ ಹೋಗ್ಯಾನ. ಗುಡಿಯಲ್ಲಿ ಜನರಿಲ್ಲ, ಜನರಲ್ಲಿ ನಿಜವಿಲ್ಲ, ನೋವಾಗ ಮರಳ್ಯಾನ. ಸಿಟ್ಟಾಗ ಬೇಡ ಸ್ವಾಮಿ, ದೂರಾಗ ಬೇಡ ಸ್ವಾಮಿ, ಮತ್ತೊಮ್ಮೆ ನೀ ಬಂದಾಗ ಇರುತ್ತೇವ ಗುಡಿಯೊಳಗ, ಬಿಡುತ್ತೇವ ಉಸಿ ಬದುಕ. ಹುಟ್ಯಾನ ಕ್ರಿಸ್ತ ಗೋದಲಿಯಾಗ, ಬಂಗಾರ ಯಾಕ ತಂದಿರು, ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ, ಚಿನ್ನಾದ ಮನಸ ತನ್ನೀರು. ಕಂದ ಕಣ್ಣಾಗೈತಿ, ಕಣ್ಣ ಎದೆಯಾಗೈತಿ, ಮನಸ್ಸೊಂದ ಮಾತ್ರ ತನ್ನೀರು. ನ್ಯಾಯವ ತರಬೇಕು ಈ ನಿನ್ನ ಜನಕ, ಮತ್ತೊಮ್ಮೆ ನೀ ಬರುವಾಗ. ಧರ್ಮಾವ ತರಬೇಕು ಈ ನಿನ್ನ ಜಗಕ್ಕ, ನನ್ ಸ್ವಾಮಿ ನೀ ಬರುವಾಗ. ನೀ ಕೊಟ್ಟ ಮಾತನ್ನು ನಾವಿಂದು ಮರೆತೇವ, ಸತ್ಯವ ತುರೆದಾವ. ಸಿಟ್ಟಾಗ ಬೇಡ ಸ್ವಾಮಿ, ದೂರಾಗ ಬೇಡ ಸ್ವಾಮಿ, ಮತ್ತೊಮ್ಮೆ ನೀ ಬಂದಾಗ. ಸತ್ಯವ ನುಡಿದೇವಾ, ಧರ್ಮವ ಕಲಿತೇವಾ. ಹೌದು ಪ್ರಿಯರೇ, ಗೋದಲಿಯಲ್ಲಿ ಕುಳಿತಿಲ್ಲ ಯೇಸು, ಜನರೆಡೆಗೆ ಹೋಗಿದ್ದಾನೆ ಎಂಬುದಾಗಿ ಕವಿತೆಗಾರ ಹೇಳುತ್ತಾನೆ. ಗುಡಿಯಲ್ಲಿ ಜನರಿಲ್ಲ, ಜನರಲ್ಲಿ ನಿಜವಿಲ್ಲ. ಅದರಿಂದ ಆ ದೇವರು ನೋವಿನಿಂದ ಮತ್ತೆ ಹಿಂತಿರುಗಿದ್ದಾನೆ ಎಂಬುದಾಗಿ ಕವಿತೆಗಾರ ಬರೆಯುತ್ತಾನೆ.
ತೊಟ್ಟಿಲಲ್ಲಿ ಮಲಗಿಲ್ಲ ಯೇಸು, ಆತನು ಗುಡಿ ಕಡೆಗೆ ನಡೆದವನೇ ಎಂಬುದಾಗಿ. ಯೇಸು ಹುಟ್ಟಿದ್ರು ಎಂಬುವಂತ ಆಚರಣೆಯನ್ನ ನಾವು ಮಾಡಿದ್ದೇವೆ, ಪ್ರತಿ ವರ್ಷ ಮಾಡುತ್ತೇವೆ. ಆದರೆ ಯೇಸು ನಿಜವಾಗಿಯೂ ನಿನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ ನನ್ನ ಸಹೋದರ ಸಹೋದರಿ, ಅಥವಾ ನನ್ನ ಮನಸ್ಸಿನಲ್ಲಿ ತಂಗಿದ್ದಾರ ಸಹೋದರ ಸಹೋದರಿ, ಅಥವಾ ನಾವು ನಿಜವಾಗಿಯೂ ಯೇಸುವನ್ನ ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ಆ ಜನಿಸುವ ಅನುಭವವನ್ನು ಪಡೆದಿದ್ದೇವಾ? ಇದುವೇ ಪ್ರಶ್ನೆ. ಅದಕ್ಕೆ ಕವಿತೆಗಾರ ಹೇಳ್ತಾರೆ, ಗಮನಿಸಿ. ತೊಟ್ಟಿಲ ಒಳಗ ಮಲಗಿಲ್ಲ ಯೇಸು, ಗುಡಿ ಕಡೆಗೆ ನಡೆದಾನ, ಗೋದಲಿಯಾಗ ಕುಳಿತಿಲ್ಲ ಯೇಸು, ಜನರೆಡೆಗೆ ಹೋಗ್ಯಾನ. ಗುಡಿಯಲ್ಲಿ ಜನರಿಲ್ಲ, ಜನರಲ್ಲಿ ನಿಜವಿಲ್ಲ, ನೋವಾಗ ಮರಳ್ಯಾನ. ದೇವರು ಗುಡಿ ಕಡೆಗೆ ಹೋದರೂ ಸಹ ಅಲ್ಲಿ ಜನರಿಲ್ಲ, ನಿಜವಿಲ್ಲ. ಅದರಿಂದ ಬಂದಂತಹ ದೇವರು ಹಿಂತಿರುಗಿ ಹೋಗುತ್ತಾನೆ ಎಂಬುದಾಗಿ. ಇವತ್ತು ನಾವು ಈ ಕ್ರಿಸ್ತ ಜಯಂತಿಯನ್ನ ನಾವು ಆಚರಿಸಿದ್ದೇವೆ, ಈ ಲೋಕವೇ ಆಚರಿಸಿದೆ, ಪ್ರಾರ್ಥನಾ ತಂಡದಲ್ಲಿರುವಂತಹ ನೀವು ನಾನು ಸಹ ಆಚರಿಸಿದ್ದೇವೆ. ನಿಜವಾಗಿಯೂ ಪ್ರಭು ಯೇಸು ನಮ್ಮೊಳಗೆ ಬಂದಿದ್ದಾರ? ನಿಮ್ಮಲ್ಲಿಗೆ ಬಂದಿದ್ದಾರೆ? ನಿಮ್ಮ ಕುಟುಂಬದಲ್ಲಿ ಬಂದಿದ್ದಾರ? ತಿಂಡಿ ತಿನಿಸುಗಳು, ಮನೆಯ ಮೇಲೆ ನಕ್ಷತ್ರ, ದೀಪಾಲಂಕಾರ, ಒಳ್ಳೆಯ ಸವಿ ಭೋಜನ, ಎಲ್ಲರನ್ನ ನೋಡಿ ಶುಭಾಶಯ, ಇವುಗಳು ಮಾತ್ರವಾಗಿದೆ ನಮ್ಮ ಆಧ್ಯಾತ್ಮಿಕತೆಯ ಜೀವನ. ಹಬ್ಬಕ್ಕೆ ಇಂದಿನ ವಾರಗಳಿಂದ ಮನೆಯ ಶುದ್ಧತೆ, ವಸ್ತ್ರಗಳ ಶುದ್ಧತೆ, ಹೊಸ ಬಟ್ಟೆಗಳು, ತಿಂಡಿ ತಿನಿಸುಗಳ ಏರ್ಪಾಡುಗಳಿದ್ದವು. ಆದರೆ ನಿಜವಾಗಿಯೂ ಆ ಯೇಸು ನಿನ್ನ ಹೃದಯಕ್ಕೆ ಬಂದಿದ್ದಾರ? ಯೋಚಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು ನನ್ನ ಸಹೋದರ ಸಹೋದರಿ. ಚಿಂತಿಸು. ಕರೆಯ ಯೇಸುವನ್ನ, ನಿರಪರಾಧಿಯಾದ ಯೇಸುವನ್ನ ಕೊಂದರು ಅಲ್ಲ, ಕೊಂದೆನು. ನೀವು ಕೊಂದಿರಿ. ನಿರಪರಾಧಿಯಾದ ಯೇಸುವನ್ನ ನಾನು ಕೊಂದೆನು. ತಪಸ್ಸು ಕಾಲಕ್ಕೆ ಅಲ್ಲ, ಈ ಕ್ಷಣವೇ ಆ ಯೇಸುವನ್ನ ನಾವು ಸ್ವೀಕರಿಸಲಿಲ್ಲ. ಆ ಯೇಸು ಬಾಲರನ್ನ ಆಹ್ವಾನಿಸಲಿಲ್ಲ. ಬರೀ ಶಬ್ದದ ಪ್ರಾರ್ಥನೆಯಾಗಿತ್ತು ಅಷ್ಟೇ. ಪ್ರಿಯರೇ, ಅದುವೇ ನಾನು ಹೇಳುವುದು, ಪ್ರಾರ್ಥನೆ ಎಂಬುದು ಪರಿಶುದ್ಧ. ನಮಗೂ ದೇವರಿಗೂ ಇರುವ ಒಂದು ಸಂಬಂಧ, ಸತ್ಸಂಬಂಧ. ನಾವು ಪ್ರಾರ್ಥಿಸುವಾಗ ಪರಿವರ್ತನೆಗೆ ದೇವರು ಕರೆ ಕೊಡುತ್ತಾರೆ, ಬಿಡುಗಡೆಗೆ ದೇವರು ಕರೆ ಕೊಡುತ್ತಾರೆ, ಅನುಗ್ರಹಕ್ಕೆ ದೇವರು ಕರೆ ಕೊಡುತ್ತಾರೆ. ಪ್ರಾರ್ಥನೆ ಒಬ್ಬ ಮನುಷ್ಯನಿಗಾಗಿ ಅಲ್ಲ, ಒಂದು ಸ್ತ್ರೀ ಪುರುಷನಿಗಾಗಿ ಅಲ್ಲ. ನಾನು ಒಬ್ಬನಿಗಾಗಿ ಪ್ರಾರ್ಥಿಸುವುದಾದರೆ, ಒಬ್ಬರಿಗಾಗಿ ಪ್ರಾರ್ಥಿಸುವುದಕ್ಕೆ ಬರುವುದಾದರೆ, ಒಬ್ಬರಿಗಾಗಿ ಪ್ರಾರ್ಥಿಸಲು ನಾನು ದೇವಾಲಯಕ್ಕೆ ಹೋಗುವುದಾದರೆ ನಾನು ವಿಶ್ವಾಸಿ ಅಲ್ಲ, ಅವಿಶ್ವಾಸಿ. ಇಂದಿನ ವಾಚನವನ್ನು ನಾವು ನೋಡುತ್ತೇವೆ. ಮೊದಲನೆಯ ವಾಚನದಲ್ಲಿ ನಾವು ಯಾರಾಗಿದ್ದೇವೆ? ನಾವು ಯಾರಾಗಿದ್ದೇವೆ? ಯೇಸುವನ ಅಲ್ಲೆಗೆಳೆಯುವರಾಗಿದ್ದೇವೆ. ಹೌದು ಪ್ರಿಯರೇ, ಯೇಸುವನ ಅಲ್ಲೆಗೆಳೆಯುವರಾಗಿದ್ದೇವೆ. ಸತ್ಯವಾದಿಗಳಾಗುವುದಕ್ಕೆ ಬದಲಾಗಿ ಮಿಥ್ಯವಾದಿಗಳಾಗಿದ್ದೇವೆ. ಏನು ಪ್ರಯೋಜನ?
ಬರೀ ಧ್ಯಾನ ಮಂದಿರಗಳನ್ನು ಹುಡುಕುತ್ತಾ, ಬ್ರದರ್ಗಳು ಸಿಸ್ಟರ್ಸ್ಗಳು ಎಂಬುದಾಗಿ ಮನುಷ್ಯನನ್ನು ಹುಡುಕುತ್ತಾ, ಪ್ರಭು ಯೇಸುವನ್ನ ನಿರಾಕರಿಸುತ್ತಾ, ಕೇವಲ ಈ ಲೋಕದ ಅದ್ಭುತಗಳಿಗಾಗಿ ಮಾತ್ರ ಹಿಂದೆ ಓಡುತ್ತಾ, ತಿನ್ನುವುದಕ್ಕಾಗಿ, ಕುಡಿಯುವುದಕ್ಕಾಗಿ, ದುಡಿಯುವುದ ಹಣಕ್ಕಾಗಿ ಹಿಂದೆ ಓಡುತ್ತಾ ಇದ್ದೇವೆ ಹೊರತು, ಹಣಕ್ಕಾಗಿ, ಆಸ್ತಿಗಾಗಿ ದೇವರ ಮುಂದೆ ಕುಳಿತುಕೊಳ್ಳುತ್ತಾ ಇದ್ದೇವೆ ಹೊರತು ವಿಶ್ವಾಸಿಯಾಗಿ ನಾವು ಕುಳಿತುಕೊಳ್ಳುತ್ತಿಲ್ಲ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಸುಂದರವಾದ ಈ ಗಳಿಗೆ ಅನುಗ್ರಹಭರಿತವಾದ ಗಳಿಗೆಯಾಗಿದೆ. ಅಸತ್ಯವಾದಿ ಯಾರು ಎಂದರೆ ವಾಕ್ಯ ಹೇಳುತ್ತದೆ, ಯೇಸುವೇ ಕ್ರಿಸ್ತ ಎಂಬುದನ್ನು ಯಾರು ಅಲ್ಲೆಗೆಳೆಯುತ್ತಾನೋ ಅವನೇ ಅಸತ್ಯವಾದಿ, ಅವನೇ ಕ್ರಿಸ್ತ ವಿರೋಧಿ. ಪುತ್ರನನ್ನು ತಿರಸ್ಕರಿಸುವವನು ಪಿತನಿಂದ ತಿರಸ್ಕೃತನಾಗುತ್ತಾನೆ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರನ್ನ ಹಿಂಬಾಲಿಸಿರಿ. ಈ ಹೊಸ ವರ್ಷದ ಹೊಸ ದಿನಗಳ ಹೆಜ್ಜೆಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಹೊಸ ಮನುಷ್ಯರಾಗಿ ಬಾಳೋಣ ವಿಶ್ವಾಸದಲ್ಲಿ. ಹೊಸ ವ್ಯಕ್ತಿಗಳಾಗಿ ನಮ್ಮನ್ನು ಬದಲಾಯಿಸಿಕೊಳ್ಳುವ ಇಂದು ನಾವು ತೀರ್ಮಾನ ಮಾಡುವ, ಇನ್ನೆಂದಿಗೂ ನಾನು ಈ ಸುಪ್ರಭಾತದಲ್ಲಿ ಆಗಲಿ ಬೇರೆ ಯಾವ ಸಮಯದಲ್ಲಿ ಆಗಲಿ ನನ್ನ ದೇವರನ್ನು ನಾನು ಮರೆಯುವುದಿಲ್ಲ. ಇನ್ನು ನನ್ನ ದೇವರ ವಾಕ್ಯಕ್ಕೆ ನಾನು ಕಿವಿಗೊಡುತ್ತೇನೆ. ಇನ್ನು ನನ್ನ ದೇವರನ್ನ ನಾನು ಆರಾಧಿಸಲು ನನ್ನ ಜೀವನವನ್ನ ನಾನು ಬದಿಗೊತ್ತುತ್ತೇನೆ ಎಂಬುದಾಗಿ ಇಂದು ತೀರ್ಮಾನ ಮಾಡಿ ಪ್ರಿಯರೇ. ಒಂದು ನಿಮಿಷ ಮೌನವಾಗಿ ಯೇಸುವಿಗೆ ವಾಗ್ದಾನ ಮಾಡಿ, ಮಾತು ಕೊಡಿ. ಈ ವರ್ಷ 2024 ಈ ವರ್ಷ ನಮ್ಮೆಲ್ಲರ ಜೀವಿತದಲ್ಲಿ ಅನುಗ್ರಹದ ಮಳೆಯನ್ನು ಸುರಿಸುವ ವರ್ಷವಾಗುವಂತೆ ನಾವು ಪ್ರಾರ್ಥಿಸುವ. ಈ ಹೊಸ ವರ್ಷದ ಹೊಸ ಹೆಜ್ಜೆಗೆಯನ್ನ ಸಮರ್ಪಿಸುತ್ತಾ ನಾವು ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಹೊಸ ವರ್ಷವನ್ನ ಆಶೀರ್ವಾದಕರವಾಗಿ ಪ್ರಾರಂಭಿಸಲು, ಶೋಧನೆಗಳನ್ನ ಶಪಿಸಿ ಆಶೀರ್ವಾದನ ಪಡೆಯಲು ಪ್ರಾರ್ಥಿಸೋಣ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಈ ಸುಂದರವಾಗಿ ದಿನಕ್ಕಾಗಿ ಸ್ತೋತ್ರ ರಾಜ್ಯ, ಈ ನಿಮಿಷಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ಇವ ರಾಜ್ಯಾಧಿರಾಜನೇ, ಹೊಸ ವರ್ಷದಲ್ಲಿ ಸ್ವಾಮಿ ನಮ್ಮನ್ನು ನಿಮ್ಮ ಕಡೆ ಬರುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯದಂತೆ ನಿಮ್ಮ ಪ್ರಸನ್ನತೆಯಲ್ಲಿ ಬಾಳುವಂತ ವರ್ಷವನ್ನಾಗಿ ನಮ್ಮನ್ನು ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ನಿಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಬಿಟ್ಟು ಕೊಡುತ್ತಾ ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ ನಾವು ಪಾಪಗಳನ್ನು ಮಾಡದಂತೆ ಸ್ವಾಮಿ, ಸದಾ ನಿಮ್ಮನ್ನು ನೋಡುವಂತೆ ನಿಮ್ಮ ವಾಕ್ಯದ ಪ್ರಸನ್ನತೆಯಲ್ಲಿ ಹೆಚ್ಚಾಗಿ ನಾವು ಪ್ರಾರ್ಥಿಸುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಪ್ರೀತಿಯಿಂದ ತಮ್ಮ ಕರಗಳಲ್ಲಿ ಹಿಡಿದು ಒಂದೊಂದು ಕ್ಷಣವೂ ಒಂದೊಂದು ದಿನವೂ ನಮ್ಮನ್ನು ಕಾದು ಸಂರಕ್ಷಿಸಿದಂತ ನನ್ನ ಯಜಮಾನನೇ, ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ತಾಯಿ ಗರ್ಭದಿಂದಲೇ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಎಣ್ಣೆ ಇದ್ದವರು ಸ್ವಾಮಿ ಇಂದಿಲ್ಲ ರಾಜ, ನೀವಿಟ್ಟಂತ ಪ್ರೀತಿಯಿಂದ ಸ್ವಾಮಿ ನಾವು ಜೀವಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ನಾನಿನ್ನ ಮೇಲೆ ಒಂದು ಯೋಜನೆಯನ್ನು ಒಂದು ಪದ್ಧತಿಯನ್ನು ಇಟ್ಟಿದ್ದೇನೆ ಎಂದಿಲ್ಲ ಸ್ವಾಮಿ. ಯಾವ ಯೋಜನೆಗಾಗಿ ಯಾವ ಪದ್ಧತಿಗಾಗಿ ನಮ್ಮನ್ನು ಆರಿಸಿಕೊಂಡಿದ್ದಿರುವ ಸ್ವಾಮಿ, ಅದರಂತೆ ಜೀವಿಸುವಂತೆ ನಮ್ಮನ್ನು ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ಯೇಸುವೆ, ನಾವು ಅನೇಕ ಬಾರಿ ನಿಮ್ಮನ್ನು ಅಲ್ಲೆಗಳಿದ್ದೇವೆ. ನಿಮ್ಮ ವಾಕ್ಯಕ್ಕೂ ನಿಮ್ಮ ಪ್ರಾರ್ಥನೆಗೂ ತಿರಸ್ಕರಿಸಿದ ಒಂದೊಂದು ಕ್ಷಣಗಳಿಗಾಗಿ ಸ್ವಾಮಿ ನಾವು ಮನಸ್ಸು ನಿಮ್ಮ ಬಳಿಗೆ ಬರುವಂತೆ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಪಾಪದ ಹರಿವನ್ನು ನಮಗೆ ದಯ ಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ನನ್ನ ಸಹೋದರ ಸಹೋದರಿಯರು ಈ ಬೆಳೆದ ಪವಿತ್ರಾತ್ಮದ ಪ್ರೇರಣೆಯಿಂದ ನಮ್ಮೆಲ್ಲರನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಸದಾ ನಿಮ್ಮ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಬಂದಿರುವಂತ ಮಕ್ಕಳು ಬರಲು ಸಾಧ್ಯ ಮಕ್ಕಳನ್ನು ಸ್ವಾಮಿ
ಈ ಬೆಳಗಿನ ಸಮಯದಲ್ಲಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಾಮಿ ಅನೇಕ ಮಕ್ಕಳು ಪ್ರಾರ್ಥನಾ ತಂಡದಲ್ಲಿ ಬಂದು ಭಾಗವಹಿಸಿ ಆತ್ಮರ ಅಭಿಷೇಕವಿದ್ದರು ಸ್ವಾಮಿ. ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ರಾಜ್ಯ. ಅಬ್ರಾಹ್ಮನ ದೇವರೇ, ಈ ಸಾಕಿನ ದೇವನೇ, ಯಾಕೋಬಿನ ದೇವನೇ, ನಮ್ಮನ್ನು ಒಂದೊಂದು ಕ್ಷಣವು ಒಂದೊಂದು ಪ್ರೇಷಿತರನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಇದುವರೆಗೂ ಮಾಡಿದಂತೆ ಎಲ್ಲ ಜೀವಿತ ಪಾಪಗಳನ್ನು ತೋರಿದು ಈ ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಿ ಸದಾ ಪ್ರಾರ್ಥಿಸಿ ನಮ್ಮೆಲ್ಲರನ್ನು ಮಾರ್ಪಡಿಸಿದೆ ಎಂದು ಪ್ರಾರ್ಥಿಸುತ್ತಿದ್ದೇನೆ ದೇವ ಸ್ವಾಮಿ. ಆತ್ಮರ ಅಭಿಷೇಕವು ವಿಶೇಷವಾಗಿ ನಮ್ಮ ಪ್ರಾರ್ಥನಾ ತಂಡದ ಕಾರ್ಯಕರ್ತರನ್ನು ಅವರಿಗೆ ದಾನವಾಗಿ ನೀಡಿದ ತರದ ಮಕ್ಕಳನ್ನು ಇವರ ಪತ್ನಿಯನ್ನು ಆತ್ಮರ ಅಭಿಷೇಕದಿಂದ ಬಲಪಡಿಸಿ ಆ ಮಗುರೊಂದಿಗೆ ಸದಾ ನಿಮ್ಮ ವಾಕ್ಯದ ಜೀವಿಸುವಂತೆ, ಆ ಮಗನು ಹೇಳುವಂತ ಒಂದು ವಾಕ್ಯಗಳು ನಿಮ್ಮ ವಾಕ್ಯವಾಗಿ ನಮ್ಮ ಹೃದಯದಲ್ಲಿ ನಾಟುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನೀವು ಪ್ರವಾದಿಯನ್ನು ನಮಗೆ ಕಳಿಸಿಕೊಟ್ಟಿದ್ದೀರಲ್ಲಪ್ಪ, ಅದಕ್ಕಾಗಿ ನನಗೆ ಕೋಟಿ ಸ್ತೋತ್ರ. ನಮ್ಮೆಲ್ಲರನ್ನು ಅಪರಿಶುದ್ಧ ಮಾತೆ ಕನ್ಯಾ ಮರೆಮನವೇ, ಈ ವರ್ಷದಲ್ಲಿ ಮಗನ ವಾಕ್ಯ ನಿಮ್ಮ ಪ್ರಾರ್ಥನೆಯನ್ನು ಬೆಳೆದು ಸದಾ ನಿಮ್ಮ ತಾಯಿಗೆ ನೋಡುವಂತ ಕೃಪೆ ನಮಗೆ ಅನುಗ್ರಹಿಸಿಕೊಟ್ಟು ಅಂದು ಕಾನಾ ಊರಿನ ವಿವಾಹದ ಸಂಸ್ಕಾರದಲ್ಲಿ ಮಾಡಿದ ಸೂಚಕ ಕಾರ್ಯಗಳನ್ನು ಈ ವರ್ಷದಲ್ಲಿ ನಾವು ಅನುಗ್ರಹಿಸಿಕೊಂಡ ನನ್ನ ತಾಯಿಯೇ, ಸದಾ ನಿಮ್ಮ ಮಗನ ವಾಕ್ಯದಲ್ಲಿ ಬೆಳೆದು ಜೀವಿಸುತ್ತೆ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತೆ, ಬಿಟ್ಟುಕೊಡುತ್ತೆ, ಲೋಕದ ಎಲ್ಲ ವ್ಯಾಮಗಳಿಂದ ಬಿಡುಗಡೆಯನ್ನು ಪಾಲಿಸಿ ಕೊಟ್ಟಿದ್ದೀರಾ ಎಂದು ನಂಬಿ ಪ್ರಾರ್ಥಿಸಿದ್ದೇನೆ, ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನ ಒಡೆಯದೆ. ಆಮೇನ್ ಆಮೇನ್ ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪ್ರಭುವನ್ನ ಪೂರ್ಣ ಮನಸ್ಸಿನಿಂದ ಹೃದಯದಿಂದ ನಾವು ಆರಾಧಿಸೋಣ. ನಮ್ಮ ಮನಸ್ಸನ್ನು ತೆರೆದು ಈ ಹೊಸ ವರ್ಷದಲ್ಲಿ ಹೊಸ ಮನುಷ್ಯರಾಗಿ ದೇವರು ನಮ್ಮನ್ನು ಮಾರ್ಪಡಲೆಂದು ನಾವು ಪ್ರಭುವನ್ನು ಆರಾಧಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ 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 ಹಲ. ಓ ಹಲ 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 ಹಲ. ಹಲ 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 ಹಲ. ಓ ಹಲ 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 ಹಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಯೇಸುವೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಅಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಓ ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ. ಅಪ ಕಣ್ತಂದೆಯೇ ಸ್ತೋತ್ರ, 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 ಸ್ತೋತ್ರ. ಓ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಯೇಸುವೇ, 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 ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಲ 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 ಹಲ. ಓ ಹಲ 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 ಹಲ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಯೇಸುವೇ, 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 ನನ್ನಲ್ಲಿ ಬನ್ನಿರಿ. ಹಾಲೆಲೂಯಾ. ಶರರರರರರರರರರರರರರರರರ. ಓ ಶರರರರರರರರರರರರರರರರರ. ಓ ಯಲಖ 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 ಯಲಮ ಯಲಲಲಲಲಲಲಲಲಲಲಲಲಲ. ಓ ರಬಿ 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 ರಬಿ. ಓ ರೂಹಾ, 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 ರೂಹಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಓ ಹಾಲ 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 ಓ ಓ ಓ ಎಲ್ಲ ಖಯಲ 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 ಮಯಲ ಓ ಹಾಲಿಲಿಯಾ 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 ಓ ಹಾಲಿಲಿಯಾ 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 ಓ ರಬಿ 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 ಓ ರೂಹಾ 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 ಓ ಹಾಲಿಲಿಯಾ 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 ಓ ಯೇಸುವೆ 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 ಅಪ್ಪ ತಂದೆಯೇ ಸ್ತೋತ್ರ 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 ಯೇಸುವೆ ಸ್ತೋತ್ರ 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 ಓ ರಾಜಾದಿರಾಜರೇ ಸ್ತೋತ್ರ 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 ಓ ದೇವಾದಿ ದೇವರೇ ಸ್ತೋತ್ರ 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 ಓ ಕರುಣಾಳು ಕರ್ತರೇ ಸ್ತೋತ್ರ 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 ಹಾಲಿಲುಯ್ಯಾ 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 ಓ ಹಾಲಿಲುಯ್ಯಾ 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 ಓ ಹಾಲಿಲುಯ್ಯಾ 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 ಯೇಸುವೆ 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 ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಸ್ವಾಮಿ, ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಹಾಲೆಲೂಯ್ಯ 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 ಓ ಹಾಲೆಲೂಯ್ಯ 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 ಯೇಸುವೆ 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 ಓ ಯೇಸುವೆ 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 ಹಾಲೆಲೂಯ್ಯ 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 ಓ ರಬಿ 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 ಓ ಹಾಲೆಲೂಯ್ಯ 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 ಹಾಲೆಲೂಯ್ಯ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಾವೊಂದಾಗೋಣ. ನಿರಪರಾಧಿಗಳಾಗಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ತಪ್ಪು ಮಾಡದೆ ತಪ್ಪಿತಸ್ಥ ಎಂದು ಹೆಸರು ಪಡೆಯುವವನು, ಕೆಟ್ಟದ್ದನ್ನು ಮಾಡದೆ ಕೆಟ್ಟವನು ಎಂದು ಹೇಳಿಕೊಳ್ಳುವವರು, ಒಳಿತನ್ನು ಮಾಡಿ ದುಷ್ಟ ಎಂದು ಹೇಳಿಕೊಳ್ಳುವವರು, ವಿಶ್ವಾಸದಲ್ಲಿ ಪ್ರಾರ್ಥಿಸುವವರನ್ನು ನೋಡಿ ಅವನು ಸರಿಯಲ್ಲ ಎಂದು ಹೇಳುವವರು, ಪ್ರಬೋಧಕರನ್ನು ನೋಡಿ ಅವರು ಸರಿಯಲ್ಲ ಎಂದು ಹೇಳುವವರು, ಯಾಜಕರನ್ನು ನೋಡಿ ಅವರು ಸರಿಯಿಲ್ಲ ಎಂದು ಹೇಳುವವರು, ನಿಷ್ಠಾವಂತರು ಪ್ರಾಮಾಣಿಕರನ್ನು ನೋಡಿ ಅವರು ಸರಿಯಲ್ಲ ಎಂದು ಹೇಳುವವರು, ಹೀಗೆ ನಿರಪರಾಧಿಗಳಾಗಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸೋಣ. ಅವರ ನೋವು, ಭಾರ, ವೇದನೆಗಳನ್ನು, ಅವಮಾನಗಳನ್ನು ಸಮರ್ಪಿಸೋಣ. ನಿರಪರಾಧಿಯಾಗಿರುವ ಪ್ರಭು ಯೇಸುವನ್ನ ಶಿಲುಬೆಗೆ ಏರಿಸಿದಂತೆ ನಿರಪರಾಧಿಯಾಗಿರುವಂತಹ ಎಷ್ಟೋ ಲೋಕದ ಕೋಟ್ಯಾಂತರ ಮಕ್ಕಳು, ಮಿಲಿಯಾಂತರ ಮಕ್ಕಳು ಶಿಕ್ಷೆಗೆ ಒಳಗಾಗುತ್ತಾ ಇದ್ದಾರೆ. ತಪ್ಪು ಮಾಡದೆಯೇ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದಾರೆ. ತಪ್ಪು ಮಾಡದೆಯೇ ಅಪವಾದಗಳನ್ನು ಹೊತ್ತುಕೊಳ್ಳುತ್ತಾ ಇದ್ದಾರೆ. ಆ ಎಲ್ಲರನ್ನು ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ. ಪವಿತ್ರಾತ್ಮ ಪ್ರೇರಿತರಾಗಿ ಯಾರಿಗೆಲ್ಲ ಪ್ರಾರ್ಥಿಸಬೇಕೆಂಬುದಾಗಿ ಪ್ರೇರಣೆ ಬರುತ್ತದೋ ಅವರೆಲ್ಲರೂ ಸಮಯ ನಿಗದಿಯಂತೆ ಭಾರದಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸಿ. ಅಪಾತದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಳು ಕರ್ತನೆ ಸ್ತೋತ್ರ, ನಿರಪರಾಧಿ ಯೇಸುವೆ ನಿನಗೆ ಸ್ತೋತ್ರ. ನಮ್ಮೆಲ್ಲರ ಪಾಪಗಳಿಗಾಗಿ ಸ್ವಾಮಿ ನಿನ್ನ ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರ ಪ್ರಾಣತ್ಯಾಗ ಮಾಡಿದಂತ ಪ್ರಭು ಯೇಸುವೆ ಸ್ತೋತ್ರ. ಅಪ್ಪ ತಂದೆಯೇ, ನಿರಪರಾಧಿಯಾಗಿ ಸ್ವಾಮಿ ನಿನ್ನನ್ನು ಕಂಡು ಜನರು ನಮ್ಮೆಲ್ಲರ ಪಾಪಗಳಿಗಾಗಿ ನನಗೆ ಶಿಲುಬೆಗೆ ಏರಿಸಲ್ಪಟ್ಟರು ಸ್ವಾಮಿ. ಅದಕ್ಕೆಲ್ಲ ನಿನಗೆ ವಂದನೆಯನ್ನು, ಆರಾಧನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ರಾಜ. ನಮ್ಮೆಲ್ಲರ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಮೃತಪಟ್ಟ ಪ್ರಭು ಯೇಸುವೆ ನಿನಗೆ ಸ್ತೋತ್ರ ರಾಜ. ಅಪಾತದ ಎಷ್ಟೋ ಜನರು ಸ್ವಾಮಿ ಪಾಪವನ್ನೇ ಮಾಡದೆ ಸ್ವಾಮಿ ಎಷ್ಟೋ ನಿರಪರಾಧಿಯಾಗಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಜೈಲಿನಲ್ಲಿರುವಂತಹವರ ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ.
ಅನೇಕ ಬಾರಿ ತಪ್ಪೇ ಇಲ್ಲದೆ ಕೋರ್ಟಿಗೆ ಅಲೆಯುತ್ತಿರುವವರನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ನಮ್ಮ ವಿಚಾರಣೆಯಲ್ಲಿ ಸ್ವಾಮಿ ತಪ್ಪೇ ಮಾಡದೆ ಸ್ವಾಮಿ ನಿರಾಪರಾಧಿ ಎಂದು ಅವರನ್ನು ಗುರುತಿಸಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅವರ ಮಾಡಿದ ಪಾಪಗಳನ್ನು ಸ್ವಾಮಿ ಕ್ಷಮಿಸಿರಿ ಸ್ವಾಮಿ. ಅವರ ಮೇಲೆ ದಯವಾಗಿರಿ ಸ್ವಾಮಿ. ಅವರ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಎಲ್ಲಾ ನಿರಾಪರಾಧಿಗಳನ್ನು ಸ್ವಾಮಿ ನಿನ್ನ ಅಮೃತವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ನಾವೆಲ್ಲರೂ ಸ್ವಾಮಿ ಯಾವುದೇ ರೀತಿಯ ಪಾಪಗಳನ್ನು ಮಾಡದಂತೆ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ಸೌಭಾಗ್ಯವನ್ನು ದಯಪಾಲಿಸಿದೆ ರಾಜ. ಈ ಹೊಸ ವರ್ಷದಲ್ಲಿ ಕಾಲಿಟ್ಟಿರುವಂತಹ ಪ್ರತಿಯೊಬ್ಬರು ಸ್ವಾಮಿ ನಾವು ನಿಮ್ಮನ್ನೇ ಕಂಡು ಸ್ವಾಮಿ ನಿನ್ನನ್ನು ವಿಶ್ವಾಸಿಸಿ ನಿನ್ನನ್ನು ಆರಾಧಿಸಿ ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಯುವಂತಹ ಕೃಪೆಯನ್ನು ನಮಗೆ ದಯಪಾಲಿಸಿದೆ ಸ್ವಾಮಿ. ಯಾವುದೇ ತಪ್ಪುಗಳು ನಡೆದರೂ ಸ್ವಾಮಿ ತಪ್ಪುಗಳು ಸಂಭವಿಸದಂತೆ ಸ್ವಾಮಿ ನಾವೆಲ್ಲರೂ ಎಚ್ಚರವಾಗಿದ್ದು ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ಸೌಭಾಗ್ಯವನ್ನು ಕರುಣಿಸಬೇಕು. ಪಿತಾಸುತನ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇಲೆ ಆಮೇಲೆ. ಆಮೇಲೆ. ದೇವಾದಿದೇವನೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ಕರ್ತಾದಿ ಕರ್ತರೇ ಸ್ತೋತ್ರ, ವ್ಯಾಪಾರಗಳ ಒಡೆಯನೇ ಸ್ತೋತ್ರ. ಪ್ರಭುವೇ, ಇವತ್ತಿನ ಹೊಸ ದಿವಸವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೇ, ಇಂದು ನಾವು ಎಲ್ಲಾ ನಿರಪರಾಧಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ವಿಶೇಷವಾಗಿ ಜೈಲಿನಲ್ಲಿ ಕೈದಿಯಾಗಿರುವ ಎಲ್ಲ ನಿರಪರಾಧಿಗಳಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಏನೂ ತಪ್ಪು ಮಾಡದೆ ತನ್ನ ಮೇಲೆ ಅಪವಾದ ಹೊರಿಸಿ ಎಷ್ಟೊಂದು ಕೈದಿಗಳು ಜೈಲಿನಲ್ಲಿದ್ದಾರೆ. ಅವರ ಮೇಲೆ ದಯೆ ತೋರಿಸಿ, ಕರುಣೆ ತೋರಿರಿ ಪ್ರಭು. ಅವರೆಲ್ಲರನ್ನು ನಿಮ್ಮ ಅಮೃತ ಹಸ್ತಕ್ಕೆ ಸಮರ್ಪಿಸುತ್ತೇನೆ. ಪ್ರಭು, ಏನೇ ತಪ್ಪು ಮಾಡದೆ ಅವರು ಅನುಭವಿಸುವ ಯಾತನೆಯಲ್ಲಿ ನೀವೇ ಅವರ ಜೊತೆ ಬಲವಾಗಿದ್ದು ಪ್ರಭುವೇ ಅವರಿಗೆ ಬಿಡುಗಡೆ ಭಾಗ್ಯವನ್ನು ನೀಡಿರಿ ಸ್ವಾಮಿ. ಹಾಗೆ ಪ್ರಭುವೇ, ನಾವು ನಮ್ಮ ಸ್ನೇಹಿತರ ಮಧ್ಯದಲ್ಲಿ ಕುಟುಂಬದಲ್ಲಿ ಏನು ತಪ್ಪು ಮಾಡದೆ ನಮ್ಮನ್ನು ಅಪಹಾಸ್ಯ ನಿಂದನೆ ಮಾಡಿ ನೀನು ಅಪರಾಧಿ ಎಂದು ಕೆಣಕುತ್ತಾ ನಮ್ಮನ್ನು ದುಃಖಿಸುವವರ ಮೇಲೂ ನಿಮ್ಮ ದಯೆ ಕರುಣೆ ಇಳಿದು ಬರಲಿ ರಾಜ. ಪ್ರಭುವೆ, ತಪ್ಪು ಮಾಡಿದರೆ ಅದು ಬೇಜಾರಾಗುತ್ತಿತ್ತು. ತಪ್ಪು ಮಾಡದೆ ಮತ್ತೊಬ್ಬರನ್ನು ಗೇಲಿ ಮಾಡುವಾಗ, ಅವರನ್ನು ಅಪಹಾಸ್ಯ ಮಾಡುವಾಗ, ನಿಂದನೆ ಮಾಡುವಾಗ ಪ್ರಭುವೆ ಅದು ನೋವು ಸಹಿಸಲು ಆಗುದಿಲ್ಲ ಸ್ವಾಮಿ. ಪ್ರಭುವೆ, ತಪ್ಪು ಮಾಡದೇ ಇರುವಾಗ ನಮ್ಮನ್ನು ಕೂಡ ನಿರಪರಾಧಿ, ನೀನು ಅಪರಾಧಿ ಎಂದು ಕೆಣಕುತ್ತಾ ಮಾಡ್ತಿದ್ರೆ ಪ್ರಭುವೆ ಅದು ತುಂಬಾ ನೋವಾಗುತ್ತಿದೆ ಪ್ರಭು ಯೇಸುವೆ. ಪ್ರಭುವೆ, ಇದು ನನ್ನ ಜೀವಿತದಲ್ಲಿ ಅನುಭವ ಪಟ್ಟವಾಗಿದ್ದೇನೆ ಪ್ರಭುವೆ. ವಿಶೇಷವಾಗಿ ನನ್ನ ಸ್ನೇಹಿತರ ಮಧ್ಯದಲ್ಲಿ ನಾವು ಒಳ್ಳೆಯದನ್ನೇ ಮಾಡುವಾಗ ನಮ್ಮನ್ನು ಒಳ್ಳೆಯದನ್ನು ನೋಡದೆ ನಮ್ಮ ತಪ್ಪುಗಳನ್ನು ನೋಡಿ ನೀನು ಅಪರಾಧಿ ಎಂದು ನಮ್ಮನ್ನು ದೂಷಿಸುತ್ತಾರೆ ಪ್ರಭುವೆ. ಹಾಗೆ ಪ್ರಭುವೆ, ನಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ, ಕೆಲಸ ಮಾಡುವ ಜಾಗದಲ್ಲಿ, ಪ್ರತಿಯೊಂದು ಕೇಂದ್ರದಲ್ಲೂ ಒಳ್ಳೆದನ್ನೇ ಮಾಡುವಾಗ ನೀವು ತಪ್ಪು ಮಾಡಿದೀರಾ, ನೀವು ನಿರಪರಾಧಿ ಎಂದು ಹೇಳಿ ನಮ್ಮನ್ನು ಗೇಲಿ ಮಾಡುತ್ತಾರೆ ಪ್ರಭು. ವಿಶೇಷವಾಗಿ ನಮ್ಮ ಎಲ್ಲಾ ಧರ್ಮ ಕೇಂದ್ರದಲ್ಲಿ, ನಮ್ಮ ಧರ್ಮ ಕ್ಷೇತ್ರದಲ್ಲಿ ಪ್ರಭುವೆ ಎಷ್ಟೊಂದು ಮಕ್ಕಳು ಈ ರೀತಿ ನೋವಿಗೆ, ಯಾತನೆಗೆ ಅನುಭವಿಸಲ್ಪಟ್ಟಿದ್ದಾರೆ ಪ್ರಭುವೆ. ಇಂಥ ಎಲ್ಲ ಮಕ್ಕಳ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ಸ್ವಾಮಿ. ಎಲ್ಲರನ್ನು ಬಲಪಡಿಸಿರಿ, ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಿಸಿರಿ ರಾಜ. ಪ್ರಭುವೆ, ನನ್ನ ಸ್ವರ್ಗೀಯ ಸಹೋದರ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರು ಒಂದಲ್ಲ ಒಂದು ಕ್ಷಣದಲ್ಲಿ ಬೇರೆಯವರಿಂದ ನೋವುಗಳು ಪಟ್ಟು ಅವರು ಅಪರಾಧಿಗಳ ಆಗಿ ಅವರನ್ನು ಎಷ್ಟೋ ಸಮಯದಲ್ಲಿ ದುಃಖಕ್ಕೆ ಒಳಪಟ್ಟಿದ್ದಾರೆ ಪ್ರಭುವೆ. ಅವರ ಮೇಲೂ ನಿಮ್ಮ ಅಮೃತ ಹಸ್ತ ಇಳಿದು ಬಂದು ಅವರಿಗೆಲ್ಲರಿಗೂ ಶಾಂತಿ ಸಮಾಧಾನವನ್ನು ನೀಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ಈ ಬೆಳಗಿನ ಜಾವದಲ್ಲಿ ನಿರಪರಾಧಿಗಳಿಗೋಸ್ಕರ ಪ್ರಾರ್ಥಿಸುವಾಗ ಪ್ರಭು, ಯಾರೆಲ್ಲ ಏನೂ ತಪ್ಪು ಮಾಡದೆ ನೋವನ್ನು, ದುಃಖವನ್ನು ತಮ್ಮ ಹೃದಯದಲ್ಲಿ ಅನುಭವಿಸಿದ್ದಾರೆ ಅವರ ದುಃಖಗಳನ್ನು ನಿಮ್ಮ ಪ್ರಿಯ ಪುತ್ರರ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅವರಿಗೆಲ್ಲರಿಗೂ ಶಾಂತಿ, ಸಮಾಧಾನ, ತೃಪ್ತಿಯನ್ನು ನೀಡಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ಒಡೆಯನೇ, ಆಮೇನ್, 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 ಆಮೇನ್. ಆರಾಧನೆ ತಂದೆ, ಆರಾಧನೆ ದೇವ. ಈ ವರ್ಷದಲ್ಲಿ ನಮ್ಮನ್ನು ನಾವು ವಂದಿಸುತ್ತೇವೆ ದೇವ. ಈ ವರ್ಷದಲ್ಲಿ ನಮಗೆ ಹೇಳಿದ ದೋಷವನ್ನು ನಿಮಗೆ ಕೃತಜ್ಞತೆ ಇವತ್ತಿನ ದಿವಸದಲ್ಲಿ ನಾವು ಪ್ರಾರ್ಥಿಸುವಾಗ ಎಲ್ಲ ನಿರಪರಾಧಿಗಳನ್ನು ಸಮರ್ಪಿಸುತ್ತಿದ್ದೇವೆ.
ಯೇಸುವೆ ನಿರಪರಾಧಿಯಾಗಿರುವ ಈ ಲೋಕದಲ್ಲಿರುವ ಹಲವಾರು ಜನರು ಯೇಸುವೆ ಒತ್ತೆಯಾಳುವಾಗಿ ಜೀವಿಸುತ್ತಿದ್ದಾರೆ. ಯೇಸುವೆ ಅಪರಾಧಿಯಾಗಿ ಜೀವಿಸುತ್ತಿದ್ದಾರೆ. ಅವರ ಮೇಲೆ ಹೊರಿರುವ ಎಲ್ಲಾ ಅಪರಾಧಗಳು ಯೇಸುವೆ ಏನು ಮಾಡದ ಇದ್ದವರಾಗಿದ್ದಾರೆ. ಯೇಸುವೆ ಅವರು ಏನು ಮಾಡದಾಗದ ಯೇಸುವೆ ಬಲಹೀನರಾಗಿದ್ದಾರೆ. ಯೇಸುವೆ ಅವರನ್ನು ಅನುಗ್ರಹಿಸಿದೆ. ಅವರ ಮೇಲೆ ಕರುಣೆಯಾಗಿದೆ. ಯೇಸುವೆ ನಿಂದನೆಗೊಳಗಾಗಿ ಕಷ್ಟಕ್ಕೊಳಗಾಗಿ ಬಂಧನೆಯಲ್ಲಿ ಇರುವ ಆ ಮಕ್ಕಳಿಗೆ ಬಿಡುಗಡೆಯನ್ನು ಕೊಟ್ಟಿದ್ದೇವೆ. ಅವರ ದುಃಖಗಳನ್ನು ನಿವಾರಿಸಿದ್ದೇವೆ. ಆದರೆ ಅವರ ಪ್ರಾರ್ಥನೆಯು ನಿಮಗೆ ಎಟುಕದ ಕಾರಣ ಅವರು ಇನ್ನೂ ಅಪರಾಧಿಗಳಾಗಿಯೇ ಜೀವಿಸುತ್ತಿದ್ದಾರೆ. ಅವರ ದುಃಖಗಳನ್ನು ಕಾಣಿರಿಸಿ ಅವರಲ್ಲಿ ಒಳ್ಳೆಯ ಸಾಂತ್ವವನ್ನು ಕೊಡಿರಿ. ಅವರಿಗೆ ನಿಮ್ಮ ಸಾಂತ್ವನವನ್ನು ಕೊಡಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಹಲವಾರು ಮಕ್ಕಳಿಗೆ ಎಷ್ಟು ಕಷ್ಟಪಟ್ಟರು ಅವರಿಗೆ ಬರುವ ಅಪರಾಧವನ್ನಾಗಿ ಮಾಡುತ್ತೇವೆ. ನಿರಪರಾಧಿಯಾಗಿರುವ ಒಂದು ಕುಟುಂಬದಲ್ಲಿ ಇರಬಹುದು, ಮಕ್ಕಳಿರಬಹುದು. ಅದೇ ಅವರ ಕಷ್ಟಕ್ಕೆ ಯೇಸುವೆ ನಿಮ್ಮಲ್ಲಿ ನಿಮಗಾಗಿ ಆತರಿಸುವ ಮಕ್ಕಳಿಗೆ ಯೇಸುವೆ ನಿಮ್ಮ ಸಾಂತ್ವನವನ್ನು ಹೊಡಿರಿ, ನಿಮ್ಮ ಸಮಾಧಾನವನ್ನು ಕೊಡಿರಿ. ಈ ಲೋಕದಲ್ಲಿ ಜೀವಿಸುತ್ತಿರುವ ಹಲವಾರು ಮಕ್ಕಳಿಗೆ ಯೇಸುವೆ ಸಂತೋಷ ಇಲ್ಲ, ತೃಪ್ತಿ ಇಲ್ಲ, ಎಲ್ಲ ದಿನವೂ ಕಷ್ಟಗಳೇ ಆಗಿವೆ. ಅವರ ಜೀವಿತದಲ್ಲಿ ಇವತ್ತವು ಅವರು ಸಂತೋಷದಿಂದ ಬಾಧಲು ಜೀವಿಸುತ್ತಿರುವ ಮಕ್ಕಳಿಗೆ ಯೇಸುವೆ ಅವರ ಮೇಲೆ ದಯೆಯನ್ನು ತೋರಿಸಿ ಕರುಣೆಯಿಂದ ಅವರನ್ನು ಒಂದು ದಿವಸವಾದರೂ ಅವರು ಇದರಿಂದ ಜೀವಿಸುವಂತೆ ಅವರನ್ನು ಪ್ರೀತಿಸಿದಂತೆ ಅಪರಾಧಿಯಾಗಿರುವ ಹಲವಾರು ಮಕ್ಕಳು ಪಾಪಕ್ಕೆ ಕತ್ತಲೆಗೆ ಹೋಗುತ್ತಿದ್ದರೆ ಅವರನ್ನು ಇದರಿಂದ ಬಿಡುಗಡೆಗೊಳಿಸಿ ಅವರಿಗೆ ಪವಿತ್ರವಾದ ಬೆಳಕನ್ನು ಅವರಿಗೆ ಜ್ಞಾನವನ್ನು ನೀಡಿ ವಿವೇಕದಿಂದ ಮುನ್ನಡೆಸಿದೆ. ಪಾಪದಲ್ಲಿ ಜೀವಿಸುತ್ತಿರುವ ಅವರ ಬೋಧನೆಗಳಿಗೆ ಅವರು ಅಪರಾಧಿಗಳಾಗುತ್ತಿದ್ದಾರೆ. ಏನು ಅದೇತ ಆ ಮಕ್ಕಳಿಗೆ ನಿಮ್ಮ ಸಾಧಿಸಿರಿ, ನಿಮ್ಮ ಜ್ಞಾನದಿಂದ ಮುನ್ನಡೆಸಿದ್ದು ಪ್ರಾರ್ಥಿಸುತ್ತೇನೆ. ಆಮೇಲೆ ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ಸ್ವಾಮಿ ವರ್ಷದ ಮೊದಲನೇ ದಿನದಲ್ಲಿ ರಾಜಾದಿರಾಜನೇ ಇಡೀ ವಿಶ್ವದಲ್ಲಿರುವಂತ ಎಲ್ಲ ನಿರಪರಾಧಿಗಳಿಗಾಗಿ ಪ್ರಾರ್ಥಿಸುವಂತ ವರದಾನವನ್ನು ನಮಗೆ ದಾನವಾಗಿ ನೀಡಲಕ್ಕಾಗಿ ಕೋಟಿ ಸ್ತೋತ್ರಪ್ಪ. ಪವಿತ್ರಾತ್ಮರಾಗಿ ಎಲ್ಲ ನಿರಪರಾಧಿಗಳ ಮೇಲೆ ಈ ಬೆಳಕಿನ ಸಮಯದಲ್ಲಿ ಉಳಿದು ಬರಲಿ ದೇವ. ಸ್ವಾಮಿ ನಿರಪರಾಧಿಗಳು ನಿನ್ನ ಕಲ್ವಾರುಗಳ ರಕ್ತದಲ್ಲಿ ಬಂಧಿಸುತ್ತ ಪ್ರಾರ್ಥಿಸಿದರು ಸ್ವಾಮಿ. ಆತ್ಮರ ಅಭಿಷೇಕಗಳಿರುವಂತ ಆ ನೋವು ಭಾರಗಳು ಬಿಡುಗಡೆ ಹೃದಯ ಪಾಲಿಸಿಕೊಳ್ಳುವುದಾಗಿ ಕುಟುಂಬ ಜೀವಿತದಲ್ಲಿ ಪತಿ ಪತ್ನಿಯರು ಸ್ವಾಮಿ ಏನು ತಪ್ಪು ಮಾಡಿದ್ರು ಅವರ ನಿರಪರಾಧಿಗಳಾಗಿ ಕಾಣುವಂತ ಒಂದೊಂದು ಪರಿಸ್ಥಿತಿಗಳು ಸ್ವಾಮಿ ಆ ಮಕ್ಕಳಿಗೆ ಆಗುತ್ತಿರುವಂತ ನಿಂದೆ ಅವಮಾನಗಳು ಸ್ವಾಮಿ ನಿನ್ನ ಕರಳು ರಾಜ್ಯ ಬಿಡುಗಡೆ ಅನುಗ್ರಹಿಸಿ ನನ್ನ ಅಭಿಷೇಕವು ಹಾಕುತ್ತಿದ್ದರೆ ಹಿಡಿದು ಬರಲಿ ರಾಜ್ಯ ಅಪಾಯಿಸುವೆ. ವಿಶೇಷವಾಗಿ ನನ್ನ ಪ್ರಾರ್ಥನಾ ತಂಡದಲ್ಲಿರುವಂತ ನನ್ನ ಸಹೋದರರ ಎಲ್ಲರ ಅಪರಾಧಿಗಳನ್ನು ಸ್ವಾಮಿ ಕರಳುತ್ತಿರುತ್ತದೆ. ಅಪಾಯಕ್ಕೆ ಮಕ್ಕಳನ್ನು ಕಾದು ಸಂರಕ್ಷಿಸುವ ನನ್ನ ಯಜಮಾನನು ಸ್ವಾಮಿ ಯೇಸುವೆ ವಿಶೇಷವಾಗಿ ರಾಜ್ಯಾಧಿರಾಜನೇ ಸ್ವಾಮಿ ಎಲ್ಲ ಪಿಂಡಿಗಳನ್ನು ನಿನ್ನ ಕಳುಹಿಸಿಕೊಳ್ತಿದ್ದ ಸ್ವಾಮಿ. ಇಂದು ಯುವತಿಯರು ಮಾಡದ ತಪ್ಪುಗಳನ್ನು ಮಾಡಿದೆ ಎಂದು ಹೇಳುವಾಗ ಆ ಮಕ್ಕಳಿಗೆ ಆಗುತ್ತಿರುವಂತಹ ಕಣ್ಣೀರ ಸ್ವಾಮಿ ಏಕಾಂಗಿತನದ ಜೀವಿತ ರಾಜ್ಯ ಸ್ವಾಮಿ ಸಾಲಿಗಳಲ್ಲಿ ಆ ಮಕ್ಕಳನ್ನು ನೋಯಿಸುತ್ತಿರುವಂತಹ ಒಂದೊಂದು ನಿರಪರಾಧಿಯ ಪರಿಸ್ಥಿತಿಗಳು ಸ್ವಾಮಿ ನಿನ್ನ ಕರಳೆತ್ತಿಸಿಕೊಳ್ತಿರೋ ರಾಜ್ಯ ಆ ಮಕ್ಕಳನ್ನ ಮುಗಿಸಿ ಸ್ವಾಮಿ
ಇಡೀ ವಿಶ್ವದ ಸ್ವಾಮಿ ಇಡೀ ಮಕ್ಕಳಿಗಾಗಿ ತಮ್ಮ ಪ್ರಾಣವನ್ನೇ ಸ್ವಾಮಿ ನಿರಪರಾಧಿಯಾಗಿ ಆ ಶಿಲುಬೆ ಮೇಲೆ ಜಡಿದಂತಹ ಒಂದು ಕ್ಷಣಗಳು ರಾಜ್ಯ ಸ್ವಾಮಿ. ನಿಮ್ಮ ಪ್ರೀತಿಸುವಂತಹ ದೇವರಿಲ್ಲ ಸ್ವಾಮಿ. ಆ ಮಕ್ಕಳು ಮಾಡಿದಂತ ಒಂದೊಂದು ಘೋರವಾದ ಸ್ವಾಮಿ ತಪ್ಪುಗಳನ್ನ ನೋಡಿ ಹೀಯಾಳಿಸುವಂತ ಒಂದು ಪರಿಸ್ಥಿತಿಗಳು ಸ್ವಾಮಿ ನಿನ್ನ ಕರಳು ಬಿಸಿಕೊಡ್ತೀರಿ ರಾಜ್ಯ. ಯಾರೊಬ್ಬರು ಸ್ವಾಮಿ ಮನುಷ್ಯನಾಗಿ ಹುಟ್ಟಿದವರು ಸ್ವಾಮಿ ಒಂದಲ್ಲ ಒಂದು ರೀತಿ ಪಾಪದ ಅವಸ್ಥೆಗಳಿದ್ದರು ಸ್ವಾಮಿ. ನೀವು ಪಾಪಕ್ಕಾಗಿ ಬಂದಂತ ದೇವರ ರಾಜ್ಯ. ಇಡೀ ನಿರಪರಾಧಿಗಳನ್ನು ನಿನ್ನ ಕರಳು ಬಿಸಿಕೊಡ ಸ್ವಾಮಿ. ವಿಶೇಷವಾಗಿ ನಮ್ಮ ಸಭಾ ಪಾಲಕರು, ಪಾಸ್ಟರ್ಸ್ಗಳು, ಗುರುಗಳು, ಧರ್ಮಾಧ್ಯಕ್ಷರು, ಧರ್ಮ ಗುರುಗಳು, ಅಪಾಯಕ್ಕೆ ಬೋಧನೆ ಮಾಡುವವರು, ಸ್ವಯಂ ಸೇವಕರು, ನಿನ್ನ ಶುಭ ಸಂದೇಶವನ್ನು ಸಾರುವಂತ ಮಕ್ಕಳು ಇಂದು ನಿರಪರಾಧಿಯಾಗಿ ತಲೆ ತಗ್ಗಿಸಿದ್ದಾರೆ ದೇವ. ಅಂತ ಮಕ್ಕಳಿಗೆ ಬೇಕಾದಂತ ಕೃಪೆಯನ್ನು ಅನುಗ್ರಹಿಸುವ. ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುವಾಗ ಮಕ್ಕಳನ್ನು ನಿರಪರಾಧಿಯಾಗಿ ಒಂದೊಂದು ಕ್ಷಣದಲ್ಲಿ ಈ ಆಳಿಸುತ್ತಿರುವಂತಹ ಅನೇಕ ಲೋಕದ ಮಕ್ಕಳನ್ನು ಸ್ವಾಮಿ ನಿನ್ನ ಕರಳಿ ಬಂಧಿಸುತ್ತಿದ್ದೇನೆ ರಾಜ್ಯ. ಆ ಮಕ್ಕಳಿಗೆ ಮನಸ್ಸಾಂದ್ರತೆ ಅನುಗ್ರಹಿಸು ಸ್ವಾಮಿ. ನಾನು ಮಾಡುತ್ತಿರುವ ತಪ್ಪು ಅರಿವನ್ನ ಮಕ್ಕಳಿಗೆ ದಯಪಾಲಿಸಿಕೊಡು ರಾಜ್ಯ. ರಾಜಕಾರಣಿಗಳು ನಿರಪರಾಧಿಯಾಗಿದ್ದಾರೆ ಸ್ವಾಮಿ. ದೇಶಕ್ಕಾಗಿ ಸ್ವಾಮಿ ದುಡಿಯುತ್ತಿರುವಂತಹ ಮಕ್ಕಳು ಇಂದು ನಿರಪರಾಧಿಯಾಗಿ ರಾಜಕಾರಣಿಗಳು ತಲೆ ತಗ್ಗಿಸುವಂತಹ ಒಂದು ಪರಿಸ್ಥಿತಿಗಳನ್ನ ತೊಳೆಸಿಕೊಡ್ತೀನಿ ರಾಜ್ಯ. ಕೆಲಸ ಮಾಡುವಂತ ಜಾಗಗಳಲ್ಲಿ ಸ್ವಾಮಿ ಏನೇ ತಪ್ಪು ಮಾಡುತ್ತಿರು ನೀನು ಕಳ್ಳ ಎಂದು ಇಲ್ಲ ಸ್ಥಳದನ್ನು ಓಡಿಸುವಾಗ ಆ ಮಕ್ಕಳಿಗೆ ಆಗುತ್ತಿರುವ ಚಿಂತೆಗಳನ್ನು ನೀವು ನೋಡಿದ್ದೀರ ಸ್ವಾಮಿ. ಆ ಮಕ್ಕಳು ಬೇಯಿಸಿ ಬಾಳುವಂತ ಕೃತಿನ ಅನುಗ್ರಹಿಸಿ ಸ್ವಾಮಿ. ಇಡೀ ವಿಶ್ವದಲ್ಲಿ ರಾಜ್ಯಾಧಿರಾಜ ಅಪರಾಧವೇ ಮಾಡಿದ ನಿರಪರಾಧಿಯಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಎಲ್ಲ ನಿರಪರಾಧಿಗಳನ್ನು ಸ್ವಾಮಿ ನಿನ್ನ ಕರಳೆಪ್ಪಿಸಿಕೊಳ್ತೀರ. ಬಯಸಿಯ ಮಕ್ಕಳು ವೇಗವಾಗಿ ಬಂದು ಸ್ವಾಮಿ ನಿನಗೆ ಸೇರುವಂತೆ ಆ ನಿರಪರಾಧ ಪಟ್ಟದಿಂದ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಅವರು ಮಾಡುವುದು ನಿಗ್ರಹವನ್ನು ಮಕ್ಕಳಿಗೆ ದಯಪಾಲಿಸಿಕೊಟ್ಟು ಸ್ವಾಮಿ. ಅದಕ್ಕಾಗಿ ಸ್ವಾಮಿ ವಾದ ಮಾಡುತ್ತಿರುವಂತಹ ಎಲ್ಲಾ ರೀತಿಯ ಲಾಯರ್ಗಳನ್ನು ನಿನ್ನ ಕರಳೆಪ್ಪಿಸಿಕೊಡ್ತೀನಪ್ಪ. ಕ್ರಮಬದ್ಧವಾಗಿ ನ್ಯಾಯ ದಯಪಾಲಿಸಿಕೊಟ್ಟು ಆ ಮಕ್ಕಳು ಸುರಕ್ಷಿತ ಪತಿ ಪತ್ನಿ ಮಕ್ಕಳೊಂದಿಗೆ ಸೇರುವಂತ ಕೃಪೆಯನ್ನು ಅನುಗ್ರಹಿಸಿ ಸ್ವಾಮಿ. ಇಡೀ ವಿಶ್ವದಲ್ಲಿ ರಾಜ್ಯಾಧಿರಾಜನೆ ಈಗ ನಿನಗಾಗಿ ಸನ್ನಿಸಿ ದುಡಿದಿರುವಂತಹ ಮಕ್ಕಳು ನಿರಪರಾಧಿಯಾಗಿದ್ದಾರೆ ದೇವ. ನಮ್ಮ ತಾಯಿ ಧರ್ಮ ಇರುವಂತಹ ಕುಟುಂಬಗಳು ತೊಲಗಿಸಿಕೊಳ್ತೇನೆ ಸ್ವಾಮಿ. ದೇವರ ಸೇವೆಗೆ ಮಕ್ಕಳನ್ನು ಹೀನವಾಗಿ ಮಾತನಾಡಿ ನಿರಪರಾಧಿಯಾಗಿ ಕಾಣುತ್ತಿರುವಂತಹ ಒಂದೊಂದು ಮಕ್ಕಳನ್ನ ತೊಲಗಿಸಿಕೊಡ್ತೀನಿ ರಾಜ. ಕುಟುಂಬ ಜೀವಿತದಲ್ಲಿ ಸಹೋದರ ಸಹೋದರರು, ತಂದೆ ಮಿತ್ರರು, ನಮ್ಮ ಹಿತೈಷಿಗಳು, ನಮ್ಮ ನೆರೆಯವರು ಈಗ ಸ್ವಾಮಿ ಎಲ್ಲ ಸಲ ಮಾತನಾಡಿ ನೀನು ನಿರಪರಾಧಿಯಾಗಿ ಹೇಳುವಾಗ ಸ್ವಾಮಿ ನಮಗೆ ಆಗುತ್ತಿರುವಂತ ಅವಮಾನಗಳು ಸ್ವಾಮಿ, ನಮ್ಮ ಕಣ್ಣೀರುಗಳು ರಾಜ ನಿನ್ನ ಗೋಧಿಯಲ್ಲಿ ಚಿತ್ತಿರ ಸ್ವಾಮಿ. ಎಲ್ಲವೂ ನೀವು ಬಲಸುತ್ತ ದೇವರಾಗಿದ್ದೀರ ರಾಜ. ನಿನಗೆ ಸಾಕ್ಷಿಯಾಗಿ ಜೀವಿಸುವಂತ ನಮ್ಮೆಲ್ಲರನ್ನು ಮಾರ್ಪಡಿಸಿದೆ ಅಮ್ಮ. ಪರಿಶುದ್ಧ ಖಂಡಿಸಿ ನಾವು ಮಾಡಿದಂತ ಘೋರವಾದ ಪಾಪಗಳಿಗಾಗಿ ನಿಮ್ಮ ಮಗನ ನಿರಪರಾಧಿಯಾಗಿ ಜೈಲು ಶಿಕ್ಷೆ ಅನುಭವಿಸುವಾಗ ನೀವೆಲ್ಲವನ್ನ ನೋಡಿ ಸಹಿಸಿ ಬಾಳಿ ಒಂದಲ್ಲ ಒಂದು ದಿನ ನನ್ನ ಮಗನ ಜೊತೆ ಸಾಕ್ಷಿಯಾಗುತ್ತಾನೆ ಎಂದು ವಿಶ್ವದಲ್ಲಿ ಸಾಕ್ಷಿಯಾದಂತೆ ನಾವು ಸಾಕ್ಷಿಯಾಗುವಂತೆ ಮಾರ್ಪಡಿಸಿದೆ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನವು. ಅಪ್ಪ ತಂದೆಯೇ, ನಿರಪರಾಧಿಗಳಾಗಿರುವವರು ಅಪರಾಧಿ ಎಂದು ಬಹಿಷ್ಕರಿಸುವಂತಹ ಕಾಲಗಳು ಸ್ವಾಮಿ. ಈ ಬೆಳಗಿನ ಸಮರ್ಪಣೆಯ ಪ್ರಾರ್ಥನೆಯಲ್ಲಿ, ಸುಪ್ರಭಾತ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಹೌದು ಸ್ವಾಮಿ, ಒಂದೊಂದು ವ್ಯಕ್ತಿಗಳು ಸಹ ಅಪರಾಧಿ ಆಗಬೇಕೆಂಬ ಆಸೆ ಇಲ್ಲ ಸ್ವಾಮಿ. ಅಪರಾಧಿಯಾಗಲು ಯಾರಿಗೂ ಇಷ್ಟ ಇಲ್ಲ ಸ್ವಾಮಿ. ಆದರೂ ಸಹ ಮಿಲಿಯಾಂತರ ಜನ ಪ್ರಾಮಾಣಿಕತೆಯಿಂದ ಜೀವಿಸುವಾಗ, ಅದು ವಿಶ್ವಾಸಿಗಳ ಸಮೂಹವಾಗಿರಬಹುದು, ಕುಟುಂಬದಲ್ಲಿ ಪತಿ ಪತ್ನಿಯರಾಗಿರಬಹುದು, ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರಬಹುದು, ಪ್ರಾರ್ಥನಾ ತಂಡಗಳಲ್ಲಾಗಿರಬಹುದು ಸ್ವಾಮಿ, ಎಲ್ಲಿ ಆಗಿರಬಹುದು ಸ್ವಾಮಿ. ಇಂದು ಬಾಧಿಸಲ್ಪಡುತ್ತಿರುವರು ನಿರಪರಾಧಿಗಳು ಸ್ವಾಮಿ. ಆ ನಿರಪರಾಧಿಗಳ ನೋವು ಏಳತೀರದ ನೋವು ಸ್ವಾಮಿ. ಎಷ್ಟೋ ಜನ ನಿರಪರಾಧಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಸ್ವಾಮಿ. ಸಹಿಸಲಾಗದ ಕುಡುಕರಾಗಿ ಹೋಗುತ್ತಾರೆ ಸ್ವಾಮಿ. ಊರುಗಳನ್ನು ಬಿಟ್ಟು ಮನೆಗಳನ್ನು ಬಿಟ್ಟು ಓಡಿ ಹೋಗುತ್ತಾರೆ ಸ್ವಾಮಿ. ಹೆಂಡತಿ ಗಂಡನನ್ನ ಅಪರಾಧಿಯಾಗಿಸುತ್ತಾಳೆ, ಗಂಡ ಹೆಂಡತಿಯನ್ನು ಅಪರಾಧಿಯಾಗಿಸುತ್ತಾನೆ, ಮಕ್ಕಳು ಎತ್ತವರನ್ನ ಅಪರಾಧಿಯಾಗಿಸುತ್ತಾರೆ. ಜೊತೆಯಲ್ಲಿರುವಂತಹ ಮಿತ್ರರು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದಂತಹ ವ್ಯಕ್ತಿಗಳು ಅಪರಾಧಿಯನ್ನಾಗಿಸುತ್ತಾರೆ. ನಿರಪರಾಧಿಗಳಾಗಿರುವವರನ್ನು ಅವನು ಸರಿಯಲ್ಲ ಅವಳು ಸರಿಯಲ್ಲ ಎಂಬುವಂತಹ ಮುದ್ರೆಯನ್ನು ಒತ್ತುತ್ತಾರೆ.
ಹಾಗೆ ನಾವು ಸಹ ನಮ್ಮ ಜೀವಿತದಲ್ಲಿ ನಿರಪರಾಧಿಗಳನ್ನು ಅಪರಾಧಿಗಳನ್ನು ಮುದ್ರೆ ಹೊತ್ತಿದ್ದೇವೆ ಸ್ವಾಮಿ. ನಮ್ಮ ಸ್ವಾರ್ಥಕ್ಕಾಗಿ ಸ್ವಾಮಿ, ನಮಗೆ ಬೇಕಾದದ್ದು ಸಿಕ್ಕಲಿಲ್ಲ ಎಂದು, ನಾವು ಹೇಳಿದ್ದು ಮಾಡಲಿಲ್ಲ ಎಂದು, ನಾವು ಹೇಳಿದ್ದು ಕೇಳಲಿಲ್ಲ ಎಂದು ಸ್ವಾಮಿ. ಹೌದು ಯೇಸುವೆ, ನೀವು ಸಹ ನಿರಪರಾಧಿಯಾಗಿ ಶಿಲುಬೆಯ ಮರಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟಿರಿ ಸ್ವಾಮಿ. ನಿರಪರಾಧಿಯಾಗಿರೋ ನಿಮ್ಮನ್ನು ಕೊಂದರು ಸ್ವಾಮಿ. ಪ್ರವಾದಿಗಳನ್ನು ಕೊಂದರು ಸ್ವಾಮಿ, ಪ್ರೇಷಿತರನ್ನು ಕೊಂದರು, ರಕ್ತ ಸಾಕ್ಷಿಗಳನ್ನು ಕೊಂದರು ಸ್ವಾಮಿ. ಯೇಸುವೆ, ಅಂತೆಯೇ ನಾನು ಸಹ ನಿರಪರಾಧಿಯಾಗಿದ್ದರೂ ನನ್ನ 18 ವರ್ಷ ಪ್ರಾಯದಿಂದ ಈ ವರ್ಷದವರೆಗೂ ಪ್ರತಿ ವರ್ಷದಲ್ಲಿ ಸ್ವಾಮಿ ನಾನು ಅಪರಾಧಿ 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 ಎಂಬುದೇ ನನ್ನ ಮೇಲೆ ಸ್ವಾಮಿ ಬರೆಗಳು ಎಳೆಯಲ್ಪಟ್ಟಿದೆ ಸ್ವಾಮಿ. ಅದು ನಿಮಗೆ ಗೊತ್ತು ಸ್ವಾಮಿ. ನನ್ನ ದುಃಖ, ವೇದನೆ, ಅವಮಾನ, ನೋವು, ಚಿಂತನೆ, ನಿದ್ರೆ ಇಲ್ಲದ ರಾತ್ರಿಗಳು, ಹೇಳುತ್ತಿರದ ಕಷ್ಟಗಳು ಸ್ವಾಮಿ, ಅದು ನೀವು ಅರಿತಿದ್ದೀರಿ ಸ್ವಾಮಿ. ನಿರಪರಾಧಿ ಆಗಿರುವ ನನ್ನನ್ನು ಅಪರಾಧಿ ಅಪರಾಧಿ ಎಂದು ದೇವಾಲಯದಲ್ಲೂ, ಯಾಜಕರಿಂದಲೂ, ಶುಶ್ರೂಷಕರಿಂದಲೂ, ಕುಟುಂಬದಿಂದಲೂ ಬಹಿಷ್ಕರಿಸಲ್ಪಟ್ಟವರು ನಾನಾಗಿದ್ದೇನೆ ಸ್ವಾಮಿ. ಆ ಯಾತನೆಗಳು ಮರಣದ ಕೊನೆಯ ದಿನದವರೆಗೂ ಮರೆಯಲಾಗುವುದಿಲ್ಲ ಸ್ವಾಮಿ. ಸ್ವಾಮಿ, ಈ ಹೊಸ ವರ್ಷದಲ್ಲಿ ಹೆಜ್ಜೆ ಇಡುವ ಗಳಿಗೆಯಲ್ಲಿ ನಿಮ್ಮ ಚಿತ್ತವಿದ್ದರೆ ಸಾಕು ಮಾಡಿ ಸ್ವಾಮಿ. ನಿರಪರಾಧಿಯಾಗಿರುವ ನನ್ನನ್ನು ತಪ್ಪನ್ನು ತೋರಿಸುವಾಗ, ಮಾಡುವುದು ತಪ್ಪು ಎಂದು ಹೇಳುವಾಗ, ಯೇಸುವೇ, ಯಾಜಕ ವರ್ಗದವರು ಒಂದೆಡೆ ಯುದ್ಧ, ಪ್ರಾರ್ಥನಾ ತಂಡದವರು ಒಂದೆಡೆ ಯುದ್ಧ, ವಿಶ್ವಾಸಿಗಳ ಸಮೂಹ ಒಂದೆಡೆ ಯುದ್ಧ, ಶುಭ ಸಂದೇಶ ಸಾರುವವರು ಒಂದೆಡೆ ಯುದ್ಧ, ಹೌದು ಸ್ವಾಮಿ, ಕುಟುಂಬದವರು ಒಂದೆಡೆ ಯುದ್ಧ ಸ್ವಾಮಿ. ಸಹಿಸಲಾಗದು ಸ್ವಾಮಿ. ಹೀಗೆ ನನ್ನ ಹಾಗೆ ಮಿಲಿಯಾಂತರ ಕೋಟ್ಯಾಂತರ ಮಕ್ಕಳು ನಿರಪರಾಧಿಗಳಾಗಿದ್ದರೂ ಸಹ ಅಪರಾಧಿಗಳು ಎಂಬಂತ ಹೆಸರಿನಿಂದ ಮನಸಂಕಟದಲ್ಲಿದ್ದಾರೆ ಸ್ವಾಮಿ. ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹೌದು ರಾಜ, ಎಷ್ಟೋ ಜನ ಧ್ಯಾನ ಮಂದಿರಗಳಲ್ಲಿಯೂ ಸಹ ಸ್ವಾಮಿ ದೇವ ಯೇಸುವೇ ಪ್ರಾಮಾಣಿಕತೆಯಿಂದ ದುಡಿಯುತ್ತಾರೆ ಸ್ವಾಮಿ. ಹಗಲೂ ರಾತ್ರಿ ಸೇವೆ ಮಾಡುತ್ತಾರೆ ಸ್ವಾಮಿ, ಹಾಡುತ್ತಾರೆ, ಶುಭ ಸಂದೇಶ ಸಾರುತ್ತಾರೆ ಯೇಸುವೇ, ಒರೆಸುತ್ತಾರೆ, ಗುಡಿಸುತ್ತಾರೆ, ಹಗಲೂ ರಾತ್ರಿ ತಂಡಗಳಲ್ಲಿ ಇರುತ್ತಾರೆ. ಆದರೆ ಅವರಿಗೆ ಸಿಕ್ಕುವ ಪಟ್ಟ ಅವಳು ಸರಿಯಲ್ಲ, ಅವನು ಸರಿಯಲ್ಲ. ಹೌದು ಸ್ವಾಮಿ, ನಿರಪರಾಧಿಗಳಾಗಿ ಇದ್ದರೂ ಸಹ ಅಪರಾಧಿಗಳು ಎಂಬ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಸ್ವಾಮಿ. ಬಹಿಷ್ಕೃತರಾಗುತ್ತಾರೆ ಸ್ವಾಮಿ, ನಾಚಿಕೆಗೀಡು ಮಾಡುತ್ತಾರೆ ಸ್ವಾಮಿ. ಆದರೆ ನೀವು ಹೇಳುತ್ತೀರಿ ಸ್ವಾಮಿ, ನೀನು ಎಲ್ಲಿ ತಲೆ ತಗ್ಗಿಸಲ್ಪಟ್ಟಿಯೋ ಅಲ್ಲಿಯೇ ನಾನು ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವೆನೆಂಬುದಾಗಿ, ನಿನ್ನ ಅವಮಾನಗಳೆಲ್ಲವನ್ನು ನಾನು ಸಂತೋಷವನ್ನಾಗಿಸುವೆನೆಂಬುದಾಗಿ, ಅಳುತ್ತಾ ಬಿತ್ತಿದ್ದೆಲ್ಲವನ್ನು ನಗುನಗುತ್ತಾ ನೀ ಕುಯ್ಯುವೆ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ಯೇಸುವೇ, ನಿರಪರಾಧಿಗಳ ಮೇಲೆ ಕರುಣೆ ತೋರಿರಿ ರಾಜ. ಹಾಗೆ ಎಷ್ಟೋ ಜನ ಯಾಜಕರು, ಧರ್ಮಾಧ್ಯಕ್ಷರುಗಳು ಸಹ ಸ್ವಾಮಿ ತಮ್ಮ ಪ್ರಾಮಾಣಿಕತೆಯ ಸೇವೆಯಲ್ಲಿ ನಿರಪರಾಧಿಗಳಾಗಿದ್ದರೂ ಅಪರಾಧಿಗಳೆಂದು ಸ್ವಾಮಿ ತಪ್ಪಿಗೆ ಸಿಕ್ಕಿಕೊಳ್ಳುತ್ತಾರೆ ಸ್ವಾಮಿ. ಪ್ರಾಮಾಣಿಕತೆಯಿಂದ ಮಾಡುವ ಸೇವೆ, ಪ್ರಾರ್ಥನೆ ನಿಮಿತ್ತವಾಗಿ, ಅವರ ಬಾಯಿಂದ ಹೊರಡುವ ಸತ್ಯದ ಮಾತುಗಳ ನಿಮಿತ್ತವಾಗಿ ತಪ್ಪನ್ನು ತೋರಿಸುವಾಗ, ಪರಿವರ್ತಿಸಲು ಯತ್ನಿಸುವಾಗ ಸ್ವಾಮಿಯಲ್ಲಿ ನಾವು ನೋಡುತ್ತೇವೆ, ಆ ಯಾಜಕ ಸರಿಯಲ್ಲ, ಆ ಗುರು ಸರಿಯಲ್ಲ ಎಂಬುದಾಗಿ ದಂಡಿಸಲ್ಪಡುತ್ತಾರೆ, ಶಿಕ್ಷಿಸಲ್ಪಡುತ್ತಾರೆ, ಕಣ್ಣೀರಿಗೆ ಒಳಗಾಗುತ್ತಾರೆ, ಬಹಿಷ್ಕರಿಸಲ್ಪಡುತ್ತಾರೆ ಸ್ವಾಮಿ. ಎಷ್ಟೋ ಜನ ಶುಶ್ರೂಷಕರು ಸ್ವಾಮಿ, ಯೇಸುವೇ ಕರುಣೆ ತೋರಿ ರಾಜ. ವಿಶೇಷವಾಗಿ ನ್ಯಾಯಾಲಯಗಳಲ್ಲಿ ಎಷ್ಟೋ ಜನ ಅಪರಾಧಿಗಳೆಂದು ಪರಿಗಣಿಸುತ್ತಾರೆ ಸ್ವಾಮಿ. ಎಷ್ಟೋ ಜನ ಜೈಲಿನಲ್ಲಿ ನಿರಪರಾಧಿಗಳಿದ್ದಾರೆ ಸ್ವಾಮಿ. ಕುಟುಂಬಗಳಲ್ಲಿ ಎಷ್ಟೋ ಜನ ನಿರಪರಾಧಿಗಳಾಗಿದ್ದರೂ ಹೆಂಡತಿಯಿಂದ, ಮಕ್ಕಳಿಂದ, ಗಂಡರಿಂದ ಬಹಿಷ್ಕರಿಸಲ್ಪಟ್ಟು ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಸುಳ್ಳು ಆಪಾದನೆಗಳ ನಿಮಿತ್ತವಾಗಿ ಅಪರಾಧಿಗಳೆಂದು ಮುದ್ರೆ ಹೊತ್ತುತ್ತಾ ಇದ್ದಾರೆ ಸ್ವಾಮಿ. ಯೇಸುವೇ ಕರುಣಿಸಿರಿ ಸ್ವಾಮಿ. ಇದು ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆಯ ಮೂಲಕವಾಗಿ, ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯ ನಿಮಿತ್ತವಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ.
ಎಲ್ಲ ನಿರಪರಾಧಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ಅವರಿಗೆ ಸಾಂತ್ವನವನ್ನ, ಸಮಾಧಾನವನ್ನ, ಅಭಿವೃದ್ಧಿಯನ್ನ, ಅವರ ಅವಮಾನಗಳನ್ನು ಆಶೀರ್ವಾದವಾಗಿ ಮಾರ್ಪಡಿಸಿರಿ ಎಂದು ಪಿತ ಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ. ಅಮೇನ್, ಅಮೇನ್. ಆಮೇನ್, ಆಮೇನ್. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋಣ. ದೇವರ ವಾಕ್ಯ 6:27, ಲೂಕ 6:27. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ. ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ. ಯೆಶಾಯ 54:4. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. 138:3. ನಾನು ಮೊರೆ ಇಟ್ಟಾಗ ಸಂತಸವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಅಪೊಸ್ತಲರು 15:10. ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಲೂಕ 6:8. ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. 19:9. ನನ್ನನ್ನು ರಕ್ಷಿಸುವ ದೇವರೇ, ನಿನ್ನ ನಾಮದ ಘನತೆಗೋಸ್ಕರ ಸಹಾಯ ಮಾಡು, ನಿನ್ನ ಹೆಸರಿಗೆ ತಕ್ಕಂತೆ ರಕ್ಷಿಸಿ, ನಮ್ಮ ಪಾಪಗಳನ್ನು ಅಳಿಸಿಬಿಡು. ಯಾಕೋಬ 4:10. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ರಕ್ಷಣೆಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನನ್ನು ಸದಾ ಕಾಲವು ನಿಮ್ಮ ಕರಗಳಲ್ಲಿ ಚಿತ್ರಿಸಿಕೊಂಡಿರುವ ನನ್ನ ದೇವರು ಆಗಿರುವ ಯೇಸುವೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತದಂತೆ ನಾನು ನಡೆಯಲು ಕಲಿಸುತ್ತೇನೆ. ಪ್ರತಿದಿನವೂ ಪರಲೋಕ ರಾಜ್ಯ ಧ್ಯಾನಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತೆ ಜ್ಞಾನವನ್ನು ಕರುಣಿಸಿರಿ. ದಿನನಿತ್ಯ ನಮಗೆ ಬೇಕಾದಂತ ಆಧ್ಯಾತ್ಮಿಕವಾದ, ದೈಹಿಕವಾದ, ಮಾನಸಿಕವಾದ ಆಹಾರವನ್ನು ನೀಡಿರಿ. ನಾವು ತಪ್ಪು ಮಾಡುವಾಗಲೆಲ್ಲ ನೀವು ನಮ್ಮನ್ನು ಕ್ಷಮಿಸುವಂತೆ ನಾವು ಸಹ ತಪ್ಪು ಮಾಡಿದವರನ್ನೆಲ್ಲ ಕ್ಷಮಿಸಲು ಕಲಿಸಿರಿ. ನಿಮ್ಮ ಮುಂದೆ ಪ್ರಾಪಂಚಿಕವಾಗಿ, ಲೌಕಿಕವಾಗಿ, ದೈಹಿಕವಾಗಿ ಶೋಧನೆಗಳು ಬರುವಾಗ ಅವುಗಳನ್ನು ಜಯಿಸುತ್ತಾ ಮುನ್ನಡೆಯಲು ನಮಗೆ ನಿಮ್ಮ ಕೃಪೆಯನ್ನು ನೀಡಿರಿ. ಸಕಲ ವಿಧವಾದ ಸೈತಾನನ ಕೇಂದ್ರಗಳಿಂದ, ಅಪಘಾತಗಳಿಂದ, ರೋಗ ಬಾಧೆಗಳಿಂದ, ಶಾಪಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಸಿದ್ಧಾಂತ ಮತ್ತು ಪವಿತ್ರಾತ್ಮರ ಈ ದಿನವುಗಳ ತಂದೆಯೇ. ಆಮೆನ್. ಧ್ಯಾನ ಪ್ರಾರ್ಥನೆಗೆ, ಪ್ರತಿದಿನ ಧ್ಯಾನ ಪ್ರಾರ್ಥನೆಗೆ ಪ್ರಾರ್ಥನಾ ಸಹಾಯಕ್ಕಾಗಿ ಬ್ರದರ್ ಸಂಪರ್ಕಿಸಿ. ಈ ದಿನದ ಪ್ರಾರ್ಥನೆ ಓದುವಾಗ, ಈ ದಿನದ ಪ್ರಾರ್ಥನೆ ಹೇಳುವಾಗ ಅಲ್ಲಿ ನನ್ನ ಹೆಸರನ್ನಾಗಲಿ, ಫೋನ್ ಸಂಖ್ಯೆ, ದೂರವಾಣಿ ಸಂಖ್ಯೆಯನ್ನಾಗಲಿ ಹೇಳಬಾರದು. ಪ್ರಾರ್ಥಿಸುವ ದೇವರ ಸಾನ್ನಿಧ್ಯ ನಾವಿದ್ದೇವೆ, ದೇವರ ಪ್ರೀತಿಯಲ್ಲಿ ನಾವೆರೆತಿದ್ದೇವೆ. ಈ ಹೊಸ ವರ್ಷದ ಹೊಸ ಹೆಜ್ಜೆಯಲ್ಲಿ ಪರಿಶುದ್ಧ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಆ ತಾಯಿಯ ನೆರವಿನಿಂದ ನಾವು ಈ ಹೊಸ ವರ್ಷವನ್ನ ಪ್ರಾರಂಭಿಸುವಂತೆಯೋ, ಹಾಗೂ ಅಪರಾಧ ಸ್ಥಾನಗಳು ಬರುವಾಗ ಅಲ್ಲಿ ಯೇಸು ಸ್ವಾಮಿಯನ್ನು ಸ್ಮರಿಸಿ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಪಡೆದುಕೊಳ್ಳುವಂತೆಯೂ ಪ್ರಾರ್ಥಿಸೋಣ. ಬೇರೆ ಪ್ರಾರ್ಥನೆ ಎಂಬುದು ಪರಿಶುದ್ಧ. ಆ ಪರಿಶುದ್ಧತೆ ನನ್ನಲ್ಲಿ, ನಿಮ್ಮಲ್ಲಿ ಇರಬೇಕಾದರೆ ನಾನು ದೇವರೊಂದಿಗೆ ಇರಬೇಕು. ಒಬ್ಬ ಮನುಷ್ಯನಿಗಾಗಿ ಅಲ್ಲ ಪ್ರಾರ್ಥನೆ, ಒಂದು ವ್ಯಕ್ತಿಯೊಂದಿಗೆ ಅಲ್ಲ ಪ್ರಾರ್ಥನೆ, ಇಡೀ ಸ್ವರ್ಗರಾಜ್ಯದ ಸಮೂಹದೊಂದಿಗೆ ನಮ್ಮ ಪ್ರಾರ್ಥನೆ. ಅದರಿಂದ ವಿಶೇಷವಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವೆಲ್ಲರೂ ಜಪಸರದ ಪಯಣದಲ್ಲಿ ಒಂದಾಗೋಣವೇ? ನಾವೆಲ್ಲರೂ ವಿಶ್ವಾಸದಲ್ಲಿ ಜಪಸರವನ್ನು ಹಿಡಿದು ನಾವು ಜಪಸರದ ಪಯಣದಲ್ಲಿ ಒಂದಾಗೋಣ. ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಜಪಸರ ಪ್ರಾರ್ಥನೆಯನ್ನು ಪ್ರಾರಂಭಿಸಿರಿ.